ಈಗಾಗಲೇ ಸುಮಾರು 55 ಮಾಜಿ ಶಾಸಕರು ಎಲ್ಲರನ್ನು ಸಂಪರ್ಕ ಮಾಡಿ ನಾವೆಲ್ಲ ವಾಟ್ಸಪ್ ಗ್ರೂಪ್ ಮಾಡಿದ್ವಿ. ನಮ್ಮ ಉದ್ದೇಶ ಒಂದೇ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ವಿಜೇಂದ್ರವ್ರನ್ನ, ಯಡಿಯೂರಪ್ಪನವರಲ್ಲ, ನಾವು ಯಾರೂ ಅಲ್ಲ. ನಮ್ಮ ಕೇಂದ್ರದ ವರಿಷ್ಠರಾದಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, JP ನಡ್ಡಾಜಿಯವರು ಮತ್ತು BL ಸಂತೋಷ್ಜಿಯವರು, ಇವರು ದಾರಿಲಿ ಬೀದಿಲಿ ವಿಜೇಂದ್ರ ರಾಜ್ಯಾಧ್ಯಕ್ಷರಿಗೆ ಡಿಸೆಂಬರ್ಗೆ ಅಂತ್ಯ ಆಗುತ್ತೆ ಅಂತೇಳಿ ದಾರಿಲಿ ಬೀದಿಲಿ ಮಾತಾಡ್ತಿದ್ದಾರೆ. ಮತ್ತು ಪರ್ಯಾಯ ನಾಯಕತ್ವ, ನಾನು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಮಾಧ್ಯಮದ ಸ್ನೇಹಿತರು ಏನು ಮಾಡ್ತಾರೆ, ನೀವು ಅವ್ರಿಗೆ ಬಿಂಬಿಸ್ತಾ ಇದ್ರಿ, ನಾವು ಅನ್ಯತಾ ಭಾವಿಸ್ಬೇಡಿ. ವಿಜೇಂದ್ರ ವ್ಯಕ್ತಿ ಅಲ್ಲ, ವಿಜೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು. ವಿಜೇಂದ್ರನ ಪ್ರಶ್ನೆ ಮಾಡ್ತಾರೆ, ಇದು ನರೇಂದ್ರ ಮೋದಿಯವರಿಗೆ ಮತ್ತು ನಮ್ಮ ಉಳಿದಂಥ ನಾಯಕರಿಗೆ ಪ್ರಶ್ನೆ ಮಾಡಿದಂಗೆ. ಅವರಿಗೆ ವಿಜೇಂದ್ರ ಬೈಯೋದು ಒಂದೇ, BJPಗೆ ಬೈಯೋದು ಒಂದೇ, ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಬೈಯೋದೊಂದೇ. ಅಂದರೆ ಇವ್ರು ಯಾರನ್ನು ಟೀಕೆ ಮಾಡ್ತಾರೆ, ವಿಜೇಂದ್ರ ಟೀಕೆ ಮಾಡ್ತಾರಲ್ಲ. ಯಾರನ್ನು ಅಧ್ಯಕ್ಷರು ಮಾಡಿದ್ರು ಆ ಮಹಾನ್ ನಾಯಕರನ್ನ 3 ಬಾರಿ ಪ್ರಧಾನಮಂತ್ರಿಯಾಗಿ ವಿಶ್ವ ಮೆಚ್ಚಿದ ನರೇಂದ್ರ ಮೋದಿಜಿಯವ್ರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಲವರ್ಧನೆ ಮಾಡೋಕ್ಕೆ ಅಮಿತ್ ಶಾ ಚಾಣಕ್ಯ ಅಂತ ಕರಿತೀವಿ. ನಮ್ಮ ನಡ್ಡಾಜಿಯವರು ಮತ್ತು ನಮ್ಮ ಕರ್ನಾಟಕದವರು ಸಂತೋಷಿಯವರು, ಇವರು 4 ಜನ ಬೈದಂಗೆ ಇವರು ಇಬ್ರು ಮೂವರು. ನೋಡಿ, ಮಾಧ್ಯಮ ಸ್ನೇಹಿತರು ಏನು ಮಾಡ್ತೀರಿ, ವಿಜೇಂದ್ರ ವರ್ಸಸ್ ಅಂತ ಅವ್ರು ತರ್ತೀರಿ. ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾಗಳಲ್ಲಿ ವರ್ಸಸ್ ಇಲ್ಲ, ವಿಜೇಂದ್ರ ರಾಜ್ಯದ ಅಧ್ಯಕ್ಷರು. ಇವರು 4 ಜನ, ಕೆಲವರು ಸೀಟ್ ಸಿಗಲಿಲ್ಲದರು, ಕೆಲವರು MP ಲೋಕಸಭೆ ಚುನಾವಣೆ ಸೋತವರು, ಮತ್ತು ಇಬ್ರು ಮೂವರು. ನಾನು ಕಳೆದ ವಾರ ಹೇಳಿದ್ದೆ, ನಮ್ಮ BC ಪಾಟೀಲ್ಜಿ ಅವರು ಯಾರು ಪಕ್ಷಕ್ಕೆ ಬಂದಿದ್ರು, ಬೈರತಿ ಬಸವರಾಜರವರು ಎಷ್ಟು ಗೌರವದಿಂದ ಪಕ್ಷಕ್ಕೆ ತಮ್ಮ ನಿಷ್ಠೆ, ಯಾರಿಗೆ ಅಭಿಮಾನ ಇದೆ. ಯಾರೋ ಒಬ್ಬರು ಬಂದರೂ ಪಕ್ಷ ಸ್ವಚ್ಛ ಮಾಡ್ತೀವಿ ಅಂತ ಹೇಳಿದ್ರೆ, ಅರೆ ಯಡಿಯೂರಪ್ಪನವರು ರಾಜಕಾರಣದಾಗಿದ್ದ ನೀವು ಕಣ್ಣೇ ಬಿಟ್ಟುದಿಲ್ಲ, ನೀವು ಕಣ್ಣೇ ಬಿಟ್ಟಿರಲ್ಲ. ಈಗ ಯಡಿಯೂರಪ್ಪನವ್ರ ಬಗ್ಗೆ ಅಗೌರವ ಮಾತಾಡೋದು, ವಿಜೇಂದ್ರ ಬಗ್ಗೆ ಟೀಕೆ ಮಾಡೋದು, ಏನು ವಿಜೇಂದ್ರ ರಾಜ್ಯದ ಅಧ್ಯಕ್ಷ. ಹಾಗಾಗಿ ಮಾಧ್ಯಮ ಸ್ನೇಹಿತರು ಅವರನ್ನು 4 ಜನ ಅಷ್ಟೇ, ಅವ್ರು ಏನು 7-8 ಜನ ತಂಡ ಹೇಳಿದ್ರು, ಆ ತಂಡದಲ್ಲಿ ಯಾರು ಹೋಗೇ ಇಲ್ಲ. ಇವ್ರು ಏನಾಗಿದೆ ಅಂದರೆ, ನಾನು 2-3 ಬಾರಿ ಹೇಳಿದ್ದೀನಿ, ಇವ್ರ ಕತೆ ಏನಾಗಿದೆ ಅಂದರೆ, JH ಪಟೇಲ್ರು, ನಮ್ಮ BC ಪಾಟೀಲ್ಜಿ ಭಾಳ ಚೆನ್ನಾಗಿ ಗೊತ್ತಿದೆ. JH ಪಟೇಲ್ರು ಇದು ಓರಿ ಕತೆ ಹೇಳ್ತಿದ್ರು, ತೋಳ ಕಾಯ್ತಾ ಇತ್ತು, ಹಂಗೆ ಇವ್ರ ಕತೆ ಆಗಿದೆ. ಇವ್ರು 4-5 ಜನದ್ದು ಇವ್ರ ತೋಳುಗಳು ಕತೆ ಆಗಿದೆ. ಯಾವುದೇ ಕಾರಣಕ್ಕೂ ರಾಜ್ಯದ ಅಧ್ಯಕ್ಷನ ಇಳಿಸೋಕ್ಕೆ ಸಾಧ್ಯವೇ ಇಲ್ಲ. ನಾವು ಈಗಾಗಲೇ ಎಲ್ಲ ಸೇರಿ ತೀರ್ಮಾನ ಮಾಡಿದ್ವಿ. 29 ಬೆಳಗ್ಗೆ ನಮ್ಮ ಕಟ್ಟಸುಬ್ರಹ್ಮಣ್ಯ ನಾಯ್ಡು ನಿವಾಸದಿಂದ 10 ಗಂಟೆಗೆ ಇಲ್ಲಿಂದ ಹೊರಟು ಕುರುಡುಮಲೆ ಗಣೇಶ ಮುಳುಬಾಗಿಲು ಕುರುಡುಮಲೆ ಗಣೇಶನ ದೇವಸ್ಥಾನದಲ್ಲಿ 29 ನಾಡಿದ್ದು ಶುಕ್ರವಾರ ಬೆಳಗ್ಗೆ ಹೋಗಿ ಗಣೇಶನ ಆಶೀರ್ವಾದವನ್ನು ಪಡೆದು, ಯಾರು ವಿನಾಕಾರಣ ದಾರಿಲಿ ಬೀದಿಲಿ ಮಾತಾಡ್ತಾರಲ್ಲ ಅವರಿಗೆ ಭಗವಂತ ಬುದ್ಧಿ ಕೊಡು, ಇನ್ನಾದರೂ ಅವ್ರಿಗೆ ಬುದ್ಧಿ ಕೊಡಲಿ. ಮತ್ತು ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ಪಕ್ಷವನ್ನು ಮುನ್ನಡೆಸ್ತಿದ್ದಾರೆ. ಸಂಘಟನೆ ಸಾಮರ್ಥ್ಯ, ಯುವಕರು ಸೆಳ್ತಕ್ಕಂಥ ಶಕ್ತಿ ಇದೆ. ಮತ್ತು ಯಡಿಯೂರಪ್ಪನವ್ರು ಮಾಸ್ ಲೀಡರ್, ಒಂದು ವರ್ಗಕ್ಕೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಜಾತ್ಯತೀತ ನಾಯಕ. ಅವರ ಸೈಕಲ್, ನಾವು ಹೇಳಿದ ಅನೇಕ ಹೇಳಿದ್ವಿ, ಸೈಕಲ್ ತುಳಿದ್ರು, ಪಾದಯಾತ್ರೆ ಮಾಡಿದ್ರು, 100 ಕೇಸ್ಗಳು, ಹೊಡೆತ ತಿಂದರು, ರಸ್ತೆಯಲ್ಲಿ ಮಲಗಿದ್ರು, ಬಿದ್ದಿದ್ರು ಪಾಪ ಶಿಕಾರಿಪುರದಲ್ಲಿ. ದಿವಂಗತ ವೆಂಕಟಪ್ಪನವರು ಬಂದಿಖಾನ ಸಚಿವರಾಗಿದ್ದರು. ಅವ್ರ ತಲೆಯಲ್ಲಿ ಬ್ಲಡ್ ಬರ್ತತ್ತು. ಅಂಥ ಸಂಕಷ್ಟದಲ್ಲಿ ಯಡಿಯೂರಪ್ಪನ ಪಕ್ಷವನ್ನು ಕಡಿದ ಸಂಘ ಪರಿವಾರ ಬಂದಿರತಕ್ಕಂಥ ಹಿನ್ನೆಲೆ ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ದಕ್ಷಿಣದ ಹೆಬ್ಬಾಗ್ಲು ಅಂತ ನಾವು ಕರಿತೀವಿ, ಅಧಿಕಾರಕ್ಕೆ ತರುವುದರಲ್ಲಿ ಅವರ ಪ್ರಮುಖ ಪಾತ್ರ ಇದೆ. ಅವ್ರ ಜೊತೆಗೆ ಅನಂತಕುಮಾರ್ ಅವರು ಸಾಥ್ ಕೊಡ್ತಾರೆ. ಪಾಪ BB ಶಿವಪ್ಪನವ್ರು ಬಹಳಷ್ಟು ನಾಯಕರಿದ್ದಾರೆ. ಈಶ್ವರಪ್ಪನವ್ರು ಇಲ್ಲದೇ ಇದ್ರು, ಅವರು ಅವ್ರ ಜೊತೆಗಿದ್ರು, ಇವತ್ತಿಲ್ಲ, ಇರಲಿ. ಆದರೆ ಪಕ್ಷವನ್ನು ಕಟ್ಟಿದಂಥ ನಾಯಕರ ವಿರುದ್ಧ ಮಾತಾಡ್ತಾರಂದ್ರೆ ಇದು ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡಿದಂಗೆ. ಮತ್ತು ನಾವೇನಿದೆ 29ಕ್ಕೆ ಬೆಳಗ್ಗೆ ದರ್ಶನವನ್ನು ಪಡೆದು ಅಲ್ಲಿಂದ ನೇರವಾಗಿ ಮೈಸೂರಿಗೆ ತೆರಳ್ತಾ ಇದ್ದೀವಿ. ಮೈಸೂರಿಗೆ ತೆರಳಿ 30ನೇ ತಾರೀಕು ಬೆಳಗ್ಗೆ ತಾಯಿ ಚಾಮುಂಡಿ, ಈ ನಾಡದೇವತೆ ಆಶೀರ್ವಾದವನ್ನು ಪಡೆದು, ದೇವಿ ದರ್ಶನವನ್ನು ಪಡೆದು, ಆಶೀರ್ವಾದವನ್ನು ಪಡೆದು ಭಾರತೀಯ ಜನತಾ ಪಾರ್ಟಿ ಬಲವರ್ಧನೆ ಆಗಬೇಕು
ವಿಜೇಂದ್ರ ಸಾರಥ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂದು ತೀರ್ಮಾನ ಮಾಡ್ತೀವಿ ನಾವು.